ನಮ್ಮಮ್ಮ ಒಂದು ಪೆಂಡುಲಮ್ ಕೊಡಿ, ಅದು ಹುಲಿ ಹೋಗುದು ಅಂತ ಹೇಳ್ಕೊಟ್ಟು. ನಾನು ನನ್ನ 40ನೇ ವರ್ಷದ ಸಿನಿಮಾ ಜರ್ನಿ ಅಂತ ಬ್ಯೂಟಿಫುಲ್ ಜರ್ನಿ ರೀ ಇದು. 40th ಇಯರ್ ಅಂದರೆ ಎಂಥದ್ರಿ. ನಾನು ಸತ್ತೋದ ಮೇಲೆ ಜಗ್ಗೇಶ್ ಎಂಥ ನಟ, ಏನೇನು ಫಿಲಮ್ ಮಾಡ್ದ ಅನ್ಯವಾಗ ಸತ್ತೋಗ್ಬಿಟ್ಟ ಅಂತ ಬರ್ದಾಗ ನನಗೇನು ಬದನೆಕಾಯಿ ಗೊತ್ತಾಗತ್ತದು. ನಾವು ಬದುಕಿದಾಗ ಒಳ್ಳೇದು ಹೇಳಬೇಕು. ನಮ್ಮ ಅಮ್ಮ ಕೊಟ್ಟಿದ್ಲು, ಯಾವ ಬಾಬಾ ಪುಣ್ಯಾತ್ಮ ಒಬ್ಬ ಚೇರ್ ಹಾಕ್ಕೊಂಡು ಎಲ್ಲ ಫುಲ್ಲು ಫಿಟ್ಟಿಂಗಲ್ಲಿ ಕೂತ್ಕೊಂಡು ಈ ಕಡೆ ಆ ಕಡೆ 2 ಕ್ಯಾಮ್ರಾ ಹಿಂಗೊಂದಿರಬೇಕು ಹೀಗೊಂದಿರಬೇಕು. ಜಗ್ಗೇಶ್ ಸರ್ ಒಂದು ಕ್ಲೋಸ್ ಬಿಡಿ, ಈ ಕಡೆ ನನಗೊಂದು ಬಿಡಿ ಅಂತೆಲ್ಲ ಹೇಳ್ತಿದ್ದ. ನಾನೇನು ನನ್ನ 40 years ಬಗ್ಗೆ ಸಖತ್ತಾಗಿ ಏನೇನೋ ಮಾಡ್ತಿದ್ದಾನೆ ಅಂತ ನಾನು ನನ್ನ ಮನಸ್ಸೋ ಇಚ್ಛೆ, ನನ್ನ ಮನಸ್ಸಿನಲ್ಲಿ ಏನು ಬರ್ತದೆ ಸತ್ಯನ ಹೇಳಿದೆ. ವಿಷ್ಣು ಅವರು ನಾವು ಅಂತ ಅವನು ಹಾಕ್ಕೊಟ್ಬಿಟ್ಟ. ನೋಡಿ ವಿಷ್ಣುವರ್ಧನ್ಗೆ ಏಕೋಸ್ತಲ್ಲಿ ವಿಷ್ಣು ಅಂದ್ಬಿಟ್ಟ, ಅವ್ನು ಬಾಂಬ್ ಹಾಕ್ಬಿಟ್ಟ ನೋಡಿ ಅಂತ. ಅದು ಬೇರೆ ಏನೋ ತಮ್ಮನೇಲಿ ಬಿಟ್ಬಿಟ್ಟ ಕೆಳಗಡೆಗೆ. ಸರ್ ಅವ್ರ ಅಭಿಮಾನಿಗಳು ಒಂದು 1000 ಜನ ನಮ್ಮನ್ನ ಅಕ್ಕನ. ನಾನು ಏನು ಮಾತಾಡಿದೆ, ಯಾಕೆ ಇವ್ರು ಹಿಂಗಂತವ್ರೆ, ನಾನೇನಂದರೆ ನನಗೆ ಗೊತ್ತಿಲ್ಲ, ಬಿಟ್ಬಿಟ್ಟ. ಆಮೇಲೆ ನೋಡ್ರಿ ನಮ್ಮ ತಾಯಿಯವರು ನನಗೆ ಹುಲಿ ಥರ ಬದುಕೊಂಬರಿ ಅಂತ ಹುಲಿ ಉಗುರು ಕೊಟ್ಟರು ಅಂತ ನಾನು ಹೆಮ್ಮೆಯಿಂದ ಹೇಳಿದೆ. ಅವನು ಯಾರೋ ಕಿತ್ತೋದು ನನ್ನ ಮಗ ರಿಯಲ್ ಹಾಕ್ಕೊಂಡು ಅದೇನೋ ಆಗಿ ಯಾವುದೋ ಟಿ ವಿಲಿ ತಗಲಾಕೊಬಿಟ್ಟವನೆ. ನೋಡ್ರಿ ಇಲ್ಲಿರೋ ಅಷ್ಟು ಕ್ಯಾಮ್ರಾಗಳು ನನ್ನ ಮನೆ ಮುಂದೆ ಇತ್ತು. ಏನೇನು ಡೈಲಾಗ್ಗಳು ಬಿಡ್ತಾವ್ರೆ ಅಂದರೆ ಕೇಳಕ್ಕೆ ಅಸಾಧ್ಯ. ಇನ್ನೇನು ಕೆಲವೇ ಕ್ಷಣದಲ್ಲಿ ಜಗ್ಗೇಶನ ಎತ್ತ ಹಾಕೊಂಡು ಹೋಗ್ತಾವ್ರೆ, ಮುಗಿತು ಒಂದು ಕತೆ. ಇನ್ನೇನಿದ್ರು ನೆಕ್ಸ್ಟ್ ಅವನಿಗೆ ಜೈಲು ಊಟ. ನೋಡಿದ್ರೆ ನನ್ನ ಮುಂದೆ ಬಂದು ನಮಸ್ತೆ ಅಣ್ಣ, ನಮ್ಗೊಂದು ಬೈಟ್ ಅಣ್ಣ ಪ್ಲೀಸ್ ಅಣ್ಣ ಅನ್ನೋ ಹುಡುಗ ಏನು ಕಿರಿಸ್ತಾವನೇ ರೀ. ನೋಡಬೇಕು ನಾನು ಏನಂತದ್ದು ಮಾಡಿಬಿಟ್ಟಿದ್ದೀನಿ, ನಾನು ಕೊಟ್ಲು ಅಂತ ಹೇಳಿದೆ. ಅದನ್ನು ಇವಾಗ ಹಾಕೊಂಡು ರುಬ್ಬಂಥದ್ದು ಏನಿದೆ. 40 ವರ್ಷ ಆಯಿತು ಅಂತ ನಾನು ಹೇಳಿ 3 ವರ್ಷ ಆಗಿದೆ, ಅಲ್ಲಿ 43 ವರ್ಷ ಆಗ್ಬಿಟ್ಟಿದೆ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. For more updates, click on the bell icon. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.